ಮತ್ತೆ ಬಿಗ್ ಬಾಸ್ ಹೋಗ್ತಿದ್ದೀರಂತೆ? ಹೋಗ್ತಾ ಇದೀನಿ. 2 ಬೊಕ್ಕೆ ತಗೊಂಡು ಹೋಗ್ತಾ ಇದ್ದೇನೆ ಸ್ನೇಹಿತರೆ. ನಾವು ಹೋಗ್ತಾ ಇದ್ದೀವಿ ಸಿಮ್ರನ್ ಅವರ ಮದ್ವೆ. ಕಾರ್ ಕೀಯನ್ನು ಮೇಲೆ ಬಿಟ್ಟು ಬಂದ್ವಿ. ಇದು ಆಗುದಿಲ್ಲ, ನಾವು ಗುದ್ದಿದ್ವಿ. ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಆಗೋಣ, ಆಗೋದಾಗ್ತದೆ. ಪೊಲೀಸ್ ಅವರು ಬೈವರು ಮಾರೆ. ಬ್ರೋ ಎಂತ ಬ್ರೋ ಒಂದು ಫೋಟೋ ತಗೊಳ್ಳಿ ಪ್ರಾಪರ್ ಆಗಿ. ಯಾಕೆ ಸಿಕ್ಕಿ ಬಿದ್ರು ರೆಡ್ ಹ್ಯಾಂಡ್ ಆಗಿ. ನೀವು ಅಷ್ಟೇ ನಮ್ರತ ಅವ್ರನ್ನ ಕರ್ಕೊಂಡು ಬರ್ಬೇಕು. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಹೊಸ ವ್ಲಾಗ್. ಈಗ ನಾನು ಆಫೀಸ್ ಕೆಲಸ ಎಲ್ಲ ಮುಗಿಸಿ 2 ಬೊಕ್ಕೆ ತಗೊಂಡು ಹೋಗ್ತಾ ಇದ್ದೇನೆ. ಆಯ್ತು, ಆಮೇಲೆ ಯಾರನ್ನ ಮೀಟ್ ಆಗ್ಲಿಕ್ಕೆ? ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಅಮರ್ ನಂಗೆ ಅಂತ ಅನ್ಕೊಂಡಿದೀರಾ? ಅಮರ್ ಯಾರನ್ನ ಮೀಟ್ ಆಗ್ಲಿಕ್ಕೆ ಹೋಗ್ತಿದೆ ಅಂತ ಹೋಗಿ ಬುಕ್ಕೆ ಕೊಡ್ತಾನಂತೆ. ಅಲ್ಲ ಅಮರ್, ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ. ಹಾಗಲ್ಲ, ಸುಮ್ಮನೆ ಕಾಮಿಡಿ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದು. ನಮ್ಗೆ ಕಾಮಿಡಿ ಸೂಟ್ ಆಗ್ತದೆ ಗೊತ್ತಿಲ್ಲ. ಬಟ್ ದೆನ್ ವಿ ಆರ್ ಗೋಯಿಂಗ್ ಟು ಸಿಮ್ರನ್ಸ್ ಬರ್ಡೇ. SMR ಅವ್ರದ್ದು ಫ್ರೆಂಡ್ ಅವರ ಬರ್ಡೇಗೆ ಹೋಗ್ತಾ ಇದ್ದೇವೆ ನಾವು. ಜೊತೆಗೆ ನಡುವಲ್ಲಿ ವರುಣ್ ಮತ್ತೆ ಸ್ಯಾಮ್ಸ ಮೀಟ್ ಆಗ್ಬೋದು. ನಾನು ಈಗಲೇ ಹೇಳಿದ್ರೆ ಮತ್ತೆ ನೀವು ವಿಡಿಯೋ ನೋಡಲ್ಲ ನಾವೇನೇನ್ ಮಾಡ್ತೀವಿ ಅಂತ. ಆಗಲ್ಲ, ಆಗಲ್ಲ ಬೇಡ ಅದು. ಸ್ನೇಹಿತರೆ, ಅಷ್ಟು ಹೋಗೋ ಮುಂಚೆ ನಂಗೆ ನೆನಪಾಯ್ತು, ಇದು ನಮ್ದು ಓವೋದು ನಾವು ಹೇಳ್ತಾ ಇದ್ವಲ್ಲ, ವಾಪಸ್ ವಿ ಆರ್ ಕಮಿಂಗ್ ಬ್ಯಾಕ್ ಅಂತ. ಸೊ ಅರ್ಮಾನಿ ಫ್ಯಾಬ್ರಿಕ್ ಇದು ಲೂಸ್ ಫಿಟ್ ಪ್ಯಾಂಟ್ಸ್. ಈಗ ನಾನೀಗ ಈ ಫಿಟ್ ಹಾಕಿದ್ದೀನಲ್ಲ, ಶೋ ದ ಫಿಟ್. ಸೊ ಇದೇ ಫಿಟ್ಟಲ್ಲಿ ಈ ಪ್ಯಾಂಟ್ಸ್ ಇರುತ್ತೆ. ಸೊ ಪ್ರೊಟೋಟೈಪ್ ಬಂದಿದೆ, ಅಂದರೆ ಒಂದು ಸ್ಯಾಂಪಲ್ ಬಂದಿದೆ ಮಾಡಿರೋದು. ಸೊ ಹಾಕಿ ನೋಡ್ತೀನಿ, ಹಾಕಿ ಸಹ ನಿಮಗೆ ಮತ್ತೆ ನಾಳೆ ತೋರಿಸ್ತೀನಿ ಹೇಗಿಂತ. ಇವೆಂಟಿಗೆ ಹೋಗಿ ಬಂದ್ಬಿಟ್ಟು ತುಂಬ ಬೇರೆ ಬೇರೆ ಫ್ಯಾಬ್ರಿಕಲ್ಲಿ ಬಂದಿದೆ. ಸೊ ಟಾಪ್ ನಾಚ್ ಪ್ಯಾಂಟ್ ಬರ್ತಾ ಇದೆ. ಲೇಟ್ ಆಯಿತು, ಬನ್ನಿ ಹೋಗೋಣ. ಸ್ನೇಹಿತರೇ, ಈಗ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ಅಲ್ಲ. ಮನೋಜ್ ಇದ್ದಾನಲ್ಲ, ಮನೋಜ್ ಅಲ್ಲ ನಾನು ಮತ್ತೆ ಅಮರ್ ಮೇಲೆ ಹೋಗ್ತಾ ಇದ್ದೇವೆ. ಯಾಕೆ ಅಂದ್ರೆ ಕಾರ್ ಕೀಯನ್ನು ಮೇಲೆ ಬಿಟ್ಟು ಬಂದಿದೆ. ಅದ್ರ ಮುಂಚೆ ಮನೋಜ್ ಅಲ್ಲಿ ಹೋಗಿ ನಮ್ಮ ಸೊಸೈಟಿ ಎಷ್ಟು ಚಂದ ಉಂಟಂತ ತೋರಿಸಿ ಬಾ. ಪೀಸ್ಫುಲ್ ಆಗಿರುತ್ತೆ. ಸ್ನೇಹಿತರು, ಒಂದು ಚಿಕ್ಕ ಗಿಫ್ಟ್ ತಗೊಳ್ಬೇಕು, ಹಾಗೆ ಬಂದದ್ದು. ರಪ್ಪ ತಗೊಳ್ಳುವ. ಓಕೆ ಓಕೆ, ಸೆಲೆಕ್ಟ್ ಆಪ್ಷನ್. ಈಗ ಇನ್ನು 1 ಗಂಟೆ ಟ್ರಾವೆಲ್ ಮಾಡ್ಲಿಕ್ಕೆ ಉಂಟು. ನನ್ನ ಜಾಕೆಟ್ ಎಲ್ಲ ಹಾಕೊಂಡು ಬಂದಿದ್ದಾರೆ ಇವರೇ. ಜಾಕೆಟ್ ಎಲ್ಲ ಹಾಕೊಂಡು ಬಂದ್ಬಿಟ್ಟಿದ್ದಾರೆ ಹೀರೋ ತರ. ಸ್ಯಾಮ್, ಬನ್ರಿ ಬೇಗ ಇಲ್ಲಿಗೆ. ಅವ್ರು ಬರ್ತಿದ್ದಾರೆ ಡೈರೆಕ್ಟ್. ಹಲೋ, ಬನ್ರಿ ಒಟ್ಟಿಗೆ ಹೋಗೋಣ. 10:00 ಬಂದ್ಬಿಟ್ಟು ರಾಯಲ್ ಮಾಡ್ಬೇಕು, ಮಾಲಾ ಫಿಶ್ ಬೇಕು ಅಂದ್ರೆ ಎಲ್ಲಿ ಸಿಗುತ್ತೆ ನಿಮ್ಗೆ? 10:00 ಎಂತ ಸ್ನೇಹಿತರೆ ನೀವು, ಬೇಗ ಬರ್ಬೇಕು. ಬೇಗ ಬೇಗ ಏನೋ ಸಿಗುತ್ತೆ ನಿಮ್ಗೆ. ನಾನು ಅನ್ಕೊಂಡೆ ನಿಧಾನವೇ ಪ್ರಧಾನ ಅಂತ. ಬ್ರೋ, ನಿಧಾನವೇ ಪ್ರಧಾನ ಅದೊಂದು ಸಾಂಗ್ ಇದೆಯಾ? ಮತ್ತೆ ಬಿಗ್ ಬಾಸ್ ಹೋಗ್ತಿದ್ದೀರಂತೆ? ಹೋಗ್ತಾ ಇದೀನಿ. ಕಂಗ್ರಾಚುಲೇಷನ್ ಬ್ರದರ್. ಎಲ್ಲ ನೋಡಿದ್ರೆ ಸಹ ವರುಣ್ ಬಿಗ್ ಬಾಸ್, ವರುಣ್ ಬಿಗ್ ಬಾಸ್. ನಿಮ್ಗೆ ಗೊತ್ತಿಲ್ವಾ? ಯಾವ ಡೇಟ್ ಹೇಳಿ, ಯಾವ ಡೇಟ್? ಸರ್ಪ್ರೈಸ್. ಹೌದಾ? ಸರ್ಪ್ರೈಸ್. ಹೀರೋ ತರ ಹೋಗ್ತಿದ್ದೀರಾ. ಹಾಗೆಲ್ಲ ವಿಷಯ ಸ್ನೇಹಿತರೆ. ಈಗ ಮುಂದೆ ಬರೋರು ಯಾರು ಗಾಡಿ ಓಡಿಸೋದು ಬೇಡ, ಮುಂದೆ ಬರೋರಿಗೆ ಇದು ಮುಂದೆ ಬರೋರಿಗೆ ವರುಣ್ ಸೈಕ್ ಆಗ್ಬಿಟ್ರು ಸ್ನೇಹಿತರೆ. ಅಲ್ಲ, ಲೈಟ್ ಮುಂದೆ ಪಾಪ ಬರೋರಲ್ಲ. ಅಮರ್ ಡಿಮ್ ಮಾಡು. ಈಗ ಡಿಮ್ ಆಯ್ತು ನೋಡಿ, ಓಕೆನಾ? ಫೋಕಸ್ ಹಾಕೊಂಡ್ರೆ ಕೈಸರು ಕಾರಿಗೆ ಮುಂದೆಗಡೆ ಎಲ್ಲ ಫೋಕಸ್ ಹಾಕೊಂಡ್ಬಿಟ್ರು. ಮುಂದೆ ಯಾರು ಬರೋರು? ಏನು ಮತ್ತೇನು 4 ಕೋಟಿ ಮಾಡಿದ್ರ? ಸ್ನೇಹಿತರೆ, ನಾವು ಹೋಗ್ತಾ ಇದ್ದೀವಿ ಎಲ್ಲಿಗೆ ಬ್ರೋ? ಸಿಮ್ರನ್ ಅವರ ಮದುವೆ. ಡಿಪ್ರೆಷನ್. ನಾನು ಅವ್ರಿಬ್ಬರದು ತಪ್ಪಿ ಸಿಮ್ರನ್ ಅವ್ರದ್ದು ಬರ್ಡೇಗೆ. ಸೊ ಬನ್ನಿ ಹೋಗೋಣ, ಗಮ್ಮತ್ ಮಾಡೋಣ. ಲೈಫ್ ಇರೋದು 2 ವಿಷಯಕ್ಕೆ ಬ್ರೋ. ಒಂದು ಗಮ್ಮತ್ ಮಾಡ್ಲಿಕ್ಕೆ, 2 ಕೆಲಸ ಮಾಡ್ಲಿಕ್ಕೆ ಅಷ್ಟೇ. 2 ಮಾಡ್ತಾ ಇರ್ಬೇಕು. ಲೇಟ್ ಟ್ರಾಫಿಕಲ್ಲಿ ಸ್ಟಕ್ ಆಗಿಬಿಟ್ವಿ. 11:45 ಆಯಿತು. 12 o'clock ಬರ್ಡೇ. ಯಾವಾಗ ರೀಚ್ ಆಗ್ತೀವಿ ಗೊತ್ತಿಲ್ಲ. ಬ್ಯಾಂಗ್ಳೂರ್ ಟ್ರಾಫಿಕ್. ನಾನಂತೂ ಇವ್ರು ಬಿಟ್ಟಿದ್ದಾರೆ. ನಾನು ಸೊ ಒಂದು ನ್ಯಾಪ್ ತೊಗೊಳ್ತೀನಿ ಅಷ್ಟು ತನಕ. ಗುಡ್ ನೈಟ್ ಸ್ನೇಹಿತರೆ. ನಮ್ಮದು ಪವರ್ ನ್ಯಾಪ್ ಆಗಿ ಈಗ ಮುಟ್ಟುತ್ತಾ ಇದ್ದೇವೆ. ಇನ್ನೂ ಸಹ 15 ನಿಮಿಷ ಉಂಟು. ನಾವೆಲ್ಲ ಶೇಪ್ ಔಟ್ ಆಗಿಬಿಟ್ಟಿದ್ದೇವೆ. ಶೇಪ್ ಔಟ? ನಂದು ಇನ್ಶರ್ಟ್ ಎಲ್ಲ ಹೋಯ್ತು ಬ್ರೋ. ಈಗೆಲ್ಲ ಶೇಪ್ ಇನ್ ಮಾಡಿ ಟಕ್ಕಿ. ಸೊ ಹಾಗೆ. ಹೌದು ಅಮರ್. ಸೊ ಹಾಗೆಲ್ಲ ವಿಷಯ. ಈಗ ಹಾಗೆಲ್ಲ ವಿಷಯ ಮಾಡಿ ಈಗ ಹೋಗಿ ಸ್ವಲ್ಪ ವಿಷಯ ಮಾಡುದಲ್ಲ. ಹಶು ಆಗ್ತಿಲ್ವಾ? ತುಂಬಾ ಜೋರು ಹೂ ತಿಂದು 10 ಬಿರಿಯಾನಿ ಇವಾಗ ಇದ್ದಿದ್ರೆ ಆರಾಮಾಗಿ ತಿನ್ಕೊಂಡು ಹೋಗೋದಿತ್ತು. ಅದು ಸ್ನೇಹಿತರೆ, ನಮ್ದು ವಿಡಿಯೋ ಆಗಿತ್ತು, ಬಿರಿಯಾನಿ ವಿಡಿಯೋ. ಚಂದ ಆಯ್ತಾ? ನೆಕ್ಸ್ಟ್ ನಾವು ಒಂದು ಐಸ್ ಕ್ರೀಮ್ ವಿಡಿಯೋ ಮಾಡ್ಬೇಕಂತಿದ್ದೇವೆ ಅಲ್ಲ ಬ್ರೋ? ಬೆಂಗಳೂರು ಬೆಸ್ಟ್ ಹೆಲ್ದಿ ಐಸ್ ಕ್ರೀಮ್ಸ್ ಇರ್ತದೆ ಅದರಲ್ಲಿ. ನ್ಯಾಚುರಲ್ ಐಸ್ ಕ್ರೀಮ್. ಬ್ರೋ ಇದು ಆಗುದಿಲ್ಲ, ನಾವು ಗುದ್ದಿದ್ವಿ ಹಾಕಿದ್ದೇವೆ ಒಂದು ಲೆಫ್ಟಿಗೆ. ಆಯ್ತು ಅಮರ್.
ಸ್ನೇಹಿತರೆ ಇದನ್ನ ನೀವು ನೋಡ್ತಾ ಇದ್ರುಂಟಲ್ಲ, ನೀವು ಹೇಳ್ತಿದ್ರಿ ಅಮರಿ ಗಾಡಿ ಕೊಡ್ಬೇಡಿ ನೊಮ್ಮೆ ಅಂತ. ರೌಂಡ್ ನಾನು ಮುಂದೆ ಯಮ ಬಂದ್ಬಿಟ್ಟು ಹಿಂದೆ ಹೋದಂಗಿತ್ತು. ಮಗ ಸ್ಲೋಗಲೇ ಈ ವಿಲ್ ಸ್ಮೈಲ್ ಬ್ರೋ. ಎಲ್ಲತ್ಕಲೇ ಮಗ. ಇನ್ನು ನಮ್ಮ ಫ್ಯಾಮಿಲಿ ಎಲ್ಲ ಇದು ನೋಡ್ಕೋಬೇಕು. ನಾನು ಮನೆ ಕಟ್ಟಬೇಕು, ಮದುವೆ ಆಗಬೇಕು, ಮನೆ ಕಟ್ಟಬೇಕು. ವರುಣ್ ಮದುವೆ ವರುಣ್ ಅವರ ಮದುವೆಗೆ ಅಮರ ಡೇಂಜರ್ ಹಾಗೆಲ್ಲ ವಿಷಯ. ಎನಿವೇಸ್ ಕೀಪಿಂಗ್ ಕಾಮಿಡಿ ಅಸೈಡ್, ಲೆಟ್ಸ್ ಗೆಟ್ ಸೀರಿಯಸ್. ವಿ ಆರ್ ರೀಚಿಂಗ್ ದ ಲೊಕೇಶನ್, ಡೆಸ್ಟಿನೇಷನ್. ನಾವು ಏನು ಹೇಳ್ತೀವಿ, ನಾವು ಈಗ ನಮ್ಮ ಹೇಳಿ ಸ್ಥಳವನ್ನು, ಇವೆಂಟಿನ ಸ್ಥಳವನ್ನು ರೀಚ್ ಆಗ್ತಾ ಇದ್ದೇವೆ. ಸ್ಥಳ ರೀಚ್ ಆಗಿ ಈಗ ಅಲ್ಲಿ ಗಮತ್ ಮಾಡಬೇಕು. ಅಂದರೆ ಆ್ಯಕ್ಚುಲಿ ಸ್ವಲ್ಪ ಲೇಟ್ ಆಯಿತು, ನಾವು ಆಲ್ರೆಡಿ ಕಾಲ್ ಮಾಡಿ ವಿಶ್ ಮಾಡಿದ್ವಿ ಅಲ್ಲ, ಅವರು ಬನ್ನಿ ಬನ್ನಿ ಅಂತಾರೆ. ಯಾಕಂದರೆ ಟ್ರಾಫಿಕ್ ತುಂಬ ಇತ್ತು ಸ್ನೇಹಿತರೆ, ನಾವು ಬೇಗ ಹೊರಟ್ವಿ ಹಾಗೆ. ಸೊ ಬನ್ನಿ ಹೋಗೋಣ, ಜೋರು ಹಶ್ವೇಸ್ ಆಗ್ತದೆ, ವಿಶ್ ಮಾಡೋಣ, ಸ್ವಲ್ಪ ಸುಖ ದುಃಖ ಹಂಚೋಣ ಅಲ್ಲಿ ಸಹ. ಅಲ್ಲ ಅನ್ಸೇ ಬಿಡಿ, ನೀವು ಎಲ್ಲ ಕಡೆ ಹಂಚಿನ ಸುಖ ದುಃಖ ಹಂಚಿ 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 ಒಟ್ಟು ಬಿಟ್ಟಾಕ್ಬಿಟ್ಟಿರ. ಎಲ್ಲಾರು ಕರೆದು ಮನೆಗೆ ಓಕೆ. ನಾನು ಬಡವ ನೊಂದಿದ್ದೇನೆ. ಎಲ್ಲರನ್ನು ಮನೆ ಕರೆದು ಸುಖ ದುಃಖ ಮಾಡೋಕೆ ಎಲ್ಲರೂ ಕರಿತೀರಲ್ಲ ಮನೆಗೆ. ಆಗ ಹೋಗಿ ನೀವು ಎಲ್ಲರನ್ನು ಕರೆದು ನನಗೆ ಶಾಕ್ ಆಯ್ತು. ಎಲ್ಲರನ್ನು ಕರೆಯಲಿಲ್ಲ ಬ್ರೋ, ಕೆಲವರು ಅಪ್ಪ. ಸೊ ಸ್ನೇಹಿತರೆ ಹೋಗೋಣ ಬನ್ನಿ, ಡೈರೆಕ್ಟ್ಲಿ ಟು ದ ಲೊಕೇಶನ್. ಹೀಗೆ ಮಾಡೋರು ಅವ್ರ ಲೊಕೇಶನ್ ರೀಚ್ ಏನ್ ನೀವೇನ್ ನೀವೇನ್ ಮಂತ್ರವಾದಿನ? ಟ್ರಾನ್ಸಿಷನ್ ಬ್ರೋ, ಎಡಿಟಿಂಗ್ ನೀವೇನ್ ಮಂತ್ರವಾದಿನ ಬ್ರೋ? ಕ್ರಿಯೋಜೆನಿಕ್ಸ್ ಅಲ್ಲಿ ನಾವು ಟ್ರಾನ್ಸಿಷನ್ಸ್ ಕಲಿಸ್ತೇವೆ ನಿಮ್ಗೆ ಸರ್. ನಿಮ್ದು ಇಂಟ್ರೆಸ್ಟ್ ಮಾಡಿ ಕೊಟ್ಟಿದ್ದಾರೆ ಕ್ರಿಯೋಜೆನಿಕ್ ಸ್ಟೂಡೆಂಟ್ಸ್. ಏನು ಪ್ರಮೋಷನ್ ಸ್ನೇಹಿತರೆ ಆಯ್ತು ಸ್ನೇಹಿತರೆ, ಪ್ರಮೋಷನ್ ಅಲ್ಲ, ನಿಜ ಕ್ರಿಯೋಜೆನಿಕ್ ಸ್ಟೂಡೆಂಟ್ಸ್. ಚೆನ್ನಾಗಿದೆಯಾ? ಸೂಪರ್ ಆಗಿದೆ, ತಕಲ ಮಾಡ್ಕೊಡಿದ್ದಾರೆ. ಹೌದಾ? ನನಗೆ ಇಷ್ಟ ಆಗಿದೆ ಸ್ನೇಹಿತರೆ. ಹೌದಾ ಇಲ್ಲ ಸ್ನೇಹಿತರೆ? ಅಲ್ಲ ಅಯ್ಯೋ ಸಿಂಪಲ್ ತಗೊಂಡ್ಬಿಡ್ರಿ ಬ್ರೋ. ಸರಿ ಬ್ರೋ, ಖುಷಿ ಅಲ್ಲ? ಥ್ಯಾಂಕ್ ಯು ಬ್ರೋ. ಸ್ನೇಹಿತರೆ ನಮ್ಮ ಚಾಂಪಿಯನ್ ಅವರು ಅಮರ್ ಅವರು, ಆಯ್ತಾ? ಓಕೆನಾ ಅಮರ್? ಯಸ್. 4 ಸತಿ ಕಾರ್ ಗುತ್ತಾರೆ ಆದ್ರೆ ಸಹ ಚಾಂಪಿಯನ್. ಕಾಮಿಡಿಯ ದಾದೈ ಆತ ಮನೋಜ್. ಇದು ಆಫ್ ರೋಡ್ ಕಾರ್ ಬ್ರೋ. ಹೌ ವಾಸ್ ದ ಆಫ್ ರೋಡ್ ಎಕ್ಸ್ಪೀರಿಯನ್ಸ್? ಕನ್ನಡ ಮಾತಾಡಿ. ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಆಫ್ ರೋಡ್ ಕಾಡಿದ್ರೆ ಹೇಳಿ. ಅರ್ಧ ರಸ್ತೆ ಬ್ರೋ, ಅರ್ಧ ರಸ್ತೆ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ. ಅರ್ಧ ರಸ್ತೆಯ ಫೀಲಿಂಗು ಇಂಗ್ಲಿಷ್ ಬ್ರೋ. ಮನಸ್ಸಿನ ಭಾವನೆ ಚಂದ ಉಂಟು. ಹಾಯ್, ಹೌ ಆರ್ ಯು? ಸೂಪರ್, ನೀವರಾಮ? ಆರಾಮ. ಹಲೋ, ನೀವು? ಹಲೋ, ಹೇಗಿದ್ದೀರಾ? ಶಶಾಂಕ್ ಟ್ಯಾಲೆಂಟ್. ಶ್ರವಣ್ ಬ್ರೋ, ನೀವು ನಂಗೆ ಕೆಂಪಿರುದು. ದೇ ಫೈಟಿಂಗ್ ಬ್ರೋ, ದೇ ಫೈಟಿಂಗ್ ಬ್ರೋ. ಹೊಡೆದಾಡ್ರಿ ಬ್ರೋ, ಫೈಟ್. ನಾನು ದೂರ ಹೋಗ್ತೇನೆ ಸ್ನೇಹಿತರೆ. ಜಗಳ ಆಗ್ತುಂಟು ಇಲ್ಲಿ, ಗೊಂಬೆದು ಜಗಳ ಆಗ್ತುಂಟು. ಗೈಸ್ ನಾವು ಹೀಗೆ ಬರ್ತಾ ಇದ್ವಿ ಆಯ್ತಾ, ಆಗ ಸಿಮ್ರನ್ ಮಮ್ಮಿನ ಮೀಟ್ ಆಗಿದ್ವಿ. ವಿಡಿಯೋಲಿ ಮಾತ್ರ ನೋಡಿದ್ವಿ, ನೋಡೋಕೆ ಹೆಂಗೆ ಕಾಣ್ತೀವಿ. ಈಗ ನಿಜವಾಗಿ ಫುಲ್ ಹೆಂಗೆ ಇದ್ದಾರೆ, ಮಮ್ಮಿ ಥರನೇ ಗೊತ್ತಾಗಲ್ಲ. ಯಾಕೆ ಅಂತ ಕೇಳಿದರೆ ಪ್ರಾಪರ್ ನಾನು ತುಂಬಾ ಅಂದ್ರೆ 6 ಮಂತ್ ಇಂದ ನಿಮಗೆ ಫಾಲೋ ಮಾಡ್ತಾ ಇದ್ದೀನಿ. ಆದ್ರೆ ಸ್ಟ್ರಿಕ್ಟ್ ಆಗಿ ಡಯಟ್ ಫಾಲೋ ಮಾಡ್ತಾ ಇರೋದು ಇವಾಗ ಎಲ್ಲ ನಿಮ್ದು ನೋಡ್ತಾ ಇರ್ತೀನಿ, ಫಾಲೋ ಮಾಡ್ತಾ ಇರ್ತೀನಿ. ಪ್ಲಸ್ ಜಿಮ್ಗೂ ಹೋಗ್ತಾ ಇದ್ದೀನಿ. ಆದರೆ 6 kg ರಿಡ್ಯೂಸ್ ಮಾಡಿ ಪ್ರಾಪರ್ ನ್ಯೂಟ್ರಿಷನ್ ಫಾಲೋ ಮಾಡಿದರೆ ತುಂಬ ಹೆಲ್ಪ್ ಆಗುತ್ತಲ್ಲ ಹೆಲ್ತಿ. ನೋಡಿ ಅದು ನನ್ನ ಹೆಲ್ತೂ ಅಷ್ಟೇ ತುಂಬ ಇಂಪ್ರೂವ್ ಆಗಿದೆ. ಇಲ್ಲಾಂದ್ರೆ ದಿವಸ ನನಗೆ ಮೈಗ್ರೇನು, ತಲೆನೋವು, ವಾಮಿಟಿಂಗ್ ಅದೆಲ್ಲ ಆಗ್ತಾಯಿತ್ತು, ಎಲ್ಲ ಕಡಿಮೆ ಆಯಿತು. ವೆರಿ ನೈಸ್. ಎಲ್ಲರೂ ಅವ್ರನ್ನ ನೋಡಿ ನೀವು ಸಹ ಸ್ಟಾರ್ಟ್ ಮಾಡಿ. ಫಸ್ಟ್ ನನ್ನ ತಂಗಿ ನಿಮಗೆ ಫಾಲೋ ಮಾಡ್ತಾ ಇದ್ದಾಳೆ, ಒಂದು 2 years ಇಂದ ಮಾಡ್ತಾ ಇದ್ದಾಳೆ ಅವಳು ನನಗೆ ಹೇಳಿದ್ದು ನಿಮಗೆ ಫಾಲೋ ಮಾಡೋಕ್ಕೆ. ಥ್ಯಾಂಕ್ ಯು. ಅವಾಗಿನ ಮಾಡ್ತಾ ಇದ್ದೀನಿ ನಾನು. ಖುಷಿ ಆಯಿತು. ಚೆನ್ನಾಗಿರುತ್ತೆ ನಿಮ್ದಿದ್ದೆಲ್ಲ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ಹಂಗೆ ಇದು ಮಾಡ್ತಾ ಇರಿ. ಥ್ಯಾಂಕ್ ಯು. ನಿಮಗೆ ಗೊತ್ತಿಲ್ಲ, ನೀವು ಇಂಡೈರೆಕ್ಟ್ ಆಗಿ ಎಷ್ಟೊಂದು ಜನಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀರಾ ಅಂತ. ಮೀನ್ಸ್ ಖುಷಿ ಆಗತ್ತೆ. ಹೌದು, ಥ್ಯಾಂಕ್ ಯು ಸೋ ಮಚ್. ನಾನು ಥ್ಯಾಂಕ್ಸ್ ಹೇಳ್ಬೇಕು ನಿಮಗೆ. ಊಟ ಫುಲ್, ಹೊಟ್ಟೆ ಫುಲ್ ಆಯಿತು. ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ನಾನು ಹೀಗೆ ಅಂತ ಪ್ಲಾನ್ ಕೇಕ್ ಕಟ್ಟ ಸ್ಟಾರ್ಟ್ ಅಷ್ಟೇ. ಕೇಕ್ ನೀವು ಬರಲಿ ಅಂತ ಬೇಕು. ದಿಸ್ ಈಸ್ ಲೈಕ್ ವಿಡಿಯೋ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಲೈಕ್ ಹೇಳಿಲ್ಲ ಕೆಲವೊಂದು ಯಾಕೆ ಸಿಕ್ಕಿ ಬಿದ್ರು ರೆಡ್ ಹ್ಯಾಂಡ್ ಆಗಿ. ಇಲ್ಲ ಬೇರೆ ಏನೋ ವಿಚಾರ ಹೇಳಕ್ ಬಂದೆ. ಮೇನ್ ಐ ವರುಣ್ ಬೇಡ ವರುಣ್. ಬ್ರೋ ಎಂತ ಬ್ರೋ, ಒಂದು ಫೋಟೋ ತೊಗೊಳ್ಳಿ ಪ್ರಾಪರ್ ಆಗಿ. ನಾನು ತಗೊಳ್ತೀನಿ. ಸಾರಿ ಬ್ರೋ, ಸ್ವಲ್ಪ ಹಂಗೆ ಆಡ್ತಾರೆ ಇವರು. ಸಾರಿ, ನಾನು ಸ್ವಲ್ಪ ಹಂಗೆ ರೇಕ್ಸ್ ಕೊಟ್ಟೆ.
ಒದ್ದಾಡ್ಸೋದು ನೀವು. ಯಾಕೆ ಜನರಿಗೆ ಒದ್ದಾಡಿಸ್ತೀರಾ? ನಾವಲ್ಲ ಆಯ್ತಾಯ್ತು, ಓಕೆ ಬ್ರೋ, ನಾರ್ಮಲ್. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಕಡ್ಚಿ ಮಾರ, ನಾನೇನ್ ಮಾಡ್ದೆ? ಆಯ್ತಾ ಕೇಳಿದ್ರಾ? ಥ್ಯಾಂಕ್ ಯು. Close till I get up. Time is barely on our side. I don't wanna waste what's left. ಜಾಗ ಎಲ್ಲ ಇಟ್ಕೊಳ್ಲಿಕ್ಕೆ ನೋಡಿ ಅಷ್ಟು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೀವು 4 ಜನನು ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೆ. ಸಾರಿ, ನನಗೆ ಲೈಟಲ್ಲಿ ನೀವು ಯಾರೂ ಕಾಣಿಸ್ತಿರ್ಲಿಲ್ಲ ಬಿಕಾಸ್ ಎಲ್ಲ ಕತ್ಲೆ ಕಾಣಿಸ್ತದೆ. ಬಟ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಮೀರ್. ಥ್ಯಾಂಕ್ ಯು. ಏನು ಪಿಂಪಲ್ ಆಗಿರೋದು ಅದು? ಯಾಕೆ ನೀವು ನೇಹಾ ಗುಪ್ತನ ಕರ್ಕೊಂಡು ಬಂದಿಲ್ಲ? ಹೌದಾ? ತುಂಬಾ ಒಳ್ಳೆ ಟೈಮಿಂಗ್ ಅಲ್ಲ ಬರ್ಡೇಗೆ. ನೀವು ಅಷ್ಟೇ ನಮ್ರತ ಅವ್ರನ್ನ ಕರ್ಕೊಂಡು ಬರ್ಬೇಕು. ಏನು ಹೇಳಕ್ಕೂ ಒಂದಿದೆ ಬಾಯಿ ಇದೆ ಅಂತ ಏನ್ ಬೇಕಾದೇನ್ ಬೇಡದ, ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಯಾಕೆ ಬ್ರೋ? ಸೇಮಾರ್ ಬನ್ನಿ, ಎಲ್ಲಿದ್ದಾರೆ? Close till I get up. Time is barely on our side. I don't wanna waste what's left. ಇಲ್ಲ ಬನ್ನಿ, ನೀವು ಕೇಕ್ ತಿನ್ಸಿ. ನಾನು ತಿಂದೆ. ಸ್ವಲ್ಪ ತಿನ್ರಿ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಸಿಮ್ರನ್ ಅವರೇ. ಆಲ್ ದ ಬೆಸ್ಟ್. ಸಿಗೋಣ. ಟೇಕ್ ಕೇರ್. ಗೊಂಬೆ ಹೈಲೈಟ್. ಚೆನ್ನಾಗಿದೆ. ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ? ಸಿಮ್ರನ್ ಅವ್ರ ಬರ್ಡೇಯಿಂದ ಬಂದಾಯಿತು. ನನಗೆ ನಿಮ್ಮ ಹತ್ರ ರಾಗ್ ಮಾತಾಡಬೇಕಿತ್ತು, ಆಯಿತಾ? ಸೊ ಫ್ರೆಂಡ್ಸ್ ಎಲ್ಲ ಹೋದರು, ಅದಾದಮೇಲೆ ರಾಗ್ ಮಾತಾಡಬೇಕಿತ್ತು. ವಿಷಯ ಎಂತ ಅಂದರೆ, ನಾನು ಯೂಟ್ಯೂಬ್, ನೀವು ತುಂಬ ಜನ ಹೇಳಿದ್ರಿ ರೆಗ್ಯುಲರಾಗಿ ಕಾಂಟೆಂಟ್ ಮಾಡಿ ಅಂತ. ನಾನು ರೆಗ್ಯುಲರಾಗಿ ಕಾಂಟೆಂಟ್ ಮಾಡ್ತಾಯಿದ್ದೀನಿ, ಕರೆಕ್ಟಾ? ನಿಮಗೋಸ್ಕರ ವೀಡಿಯೋ ಹಾಕ್ತಾಯಿದ್ದೀನಿ. ನಾನು ಒಂದು ವಿಷಯ ಎಂತ ನೋಟಿಸ್ ಮಾಡಿದೆ ಅಂದರೆ, ಜನರಲ್ ಆಗಿ ಯಾವುದ್ರಲ್ಲಿ ಎಂಟರ್ಟೈನ್ಮೆಂಟ್ ಜಾಸ್ತಿ ಇರುತ್ತೆ ಯಾವ ವೀಡಿಯೋಸ್ ಜಾಸ್ತಿ ಹೋಗುತ್ತೆ, ಇನ್ಫಾರ್ಮೇಷನ್ ಇರೋದು ಸ್ವಲ್ಪ ಕಮ್ಮಿ ಹೋಗುತ್ತೆ. ನಂಗೆ ಅರ್ಥ ಆಗ್ತಿಲ್ಲ. ನನಗೆ ಏನು ಗೊತ್ತಾ, ನನ್ನ ವೀಡಿಯೋಸಿನ ನಾನು ಏನೇ ಹಾಕಿದ್ರು ನೀವೇನಾದರೂ ಕಲಿಬೇಕು ಅಂತ ಅರ್ಥ. ಸೊ ಕಾಂಬಿನೇಷನ್ ಇರಬೇಕು ಅಂತ ಟ್ರೈ ಮಾಡ್ತಾ ಇರೋದು. ಸೊ ಈಗ ನಾನು ನೋಡಿ ಸುಖ ದುಃಖ ಸೀರೀಸ್ ಸ್ಟಾರ್ಟ್ ಮಾಡಿದೆ. ಇಲ್ಲಿ ಇನ್ಫಾರ್ಮೇಷನ್ ಸಿಕ್ಕಲಿ, ಜನರಿಗೆ ಕಲಿ. ಈಗ ಕಾಂಟೆಂಟ್ ಕ್ರಿಯೇಷನ್ ಬಗ್ಗೆ, ವಿಡಿಯೋ ಎಡಿಟಿಂಗ್ ಬಗ್ಗೆ, ನಾವು ಫೈನಾನ್ಸ್ ಬಗ್ಗೆ, ಐ ವಾಂಟ್ ಯು ಟು ಲರ್ನ್ ದಟ್. ಅದು ನಂದು ಉದ್ದೇಶ. ಅದಕ್ಕೆ ಅದ್ರ ಜೊತೆ ನನ್ನ ಲೈಫ್ ಸ್ಟೈಲು, ವರ್ಕು, ಜರ್ನಿ ಹೇಗಿರುತ್ತೆ ಅದನ್ನು ತೋರಿಸ್ತಾ ಮಾಡೋಣ. ಸ್ವಲ್ಪ ಫಿಟ್ನೆಸ್, ಹೆಲ್ತು, ನ್ಯೂಟ್ರಿಷನ್ನು, ಎಲ್ಲ ಕಾಂಬಿನೇಷನಲ್ಲಿ ಟೀಮ್ ಬಿಲ್ಡಿಂಗ್ ಎಲ್ಲ ಟ್ರೈ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗ್ತುಂಟಾ ಇಲ್ವಾ ನನಗೆ ಅರ್ಥ ಆಗ್ತಾ ಇಲ್ಲ. ಬಟ್ ನನಗೆ ನಿಮ್ಮದು ಆನೆಸ್ಟ್ ಒಪಿನಿಯನ್ ಬೇಕು. ನಿಜ ನಿಮಗೆ ನಮ್ಮ ಕಾಂಟೆಂಟ್ ಇಷ್ಟ ಆಗ್ತಾ ಉಂಟು, ನಾನು ಕಂಟಿನ್ಯೂ ಮಾಡಬೇಕಂದ್ರೆ ಎಸ್ ಶ್ರವಣ್ ಬ್ರೋ ಅಂತ ಕಮೆಂಟ್ ಹಾಕಿ. ಆ್ಯಂಡ್ ಒಂದು ರಿಕ್ವೆಸ್ಟ್ ಏನು ಅಂದರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸ್ವಲ್ಪ ಖುಷಿ ಆಗುತ್ತೆ, ಯಾಕಂದರೆ ಆ್ಯಸ್ ಐ ಟೋಲ್ಡ್ ಯು ಸಪೋರ್ಟ್ ಸಿಗುತ್ತಲ್ಲ. ಸೊ ಇದು ನನ್ನ ರಿಕ್ವೆಸ್ಟು. ರಾತ್ರಿ ಆಗಿಬಿಟ್ಟಿದೆ, ನಾನು ವ್ಲಾಗ್ನ ಈಗ ಫ್ರಂಟ್ ಕ್ಯಾಮ್ರಾದಲ್ಲಿ ಮಾಡ್ತಾಯಿದ್ದೀನಿ. ಮುಖ ಟಯರ್ಡ್ ಕಾಣ್ತಾ ಇರ್ಬೋದು ನಿಮಗೆ. ಸೊ ಎನಿವೇಸ್, ಅದನ್ನೇ ತುಂಬ ಇಂಪಾರ್ಟೆಂಟ್ ವಿಷಯ ಹೇಳಬೇಕಿತ್ತು. ನೀವು ಒಂದು ರಪಕ್ಕ ಮಾಡಿದರೆ ನಮಗೆ ರಪಕ್ಕ ಖುಷಿ ಆಗ್ಬೋದು, ಓಕೆನಾ? ಸೊ ದಯವಿಟ್ಟು ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಆದಷ್ಟು ಬೇಗ ಒಂದು ಗುಡ್ ನ್ಯೂಸ್ ಬರ್ತುಂಟು ನಮ್ಮ ಆಫೀಸ್ ಬಗ್ಗೆ. ಅದು ಸಹ ನಾನು ನಿಮಗೆ ಬೇಗನೆ ಶೇರ್ ಮಾಡ್ತೇನೆ. ಅಲ್ಲಿ ತನಕ ಟೇಕ್ ಕೇರ್. ಶ್ರವಣ್ ಬ್ರೋ ಆ್ಯಂಡ್ ಫ್ಯಾಮಿಲಿ ಕಡೆಯಿಂದ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್, ಚಿಯರ್ಸ್, ಥ್ಯಾಂಕ್ ಯು.